ಹಿಡನ್ ಟ್ರೆಷರ್ಸ್ ಪ್ರೋಗ್ರಾಮ್ ನಂಬರ್ 13. ಹಿಡನ್ ಟ್ರೆಷರ್ಸ್ ಕಾರ್ಯಕ್ರಮಗಳನ್ನು ವೀಕ್ಷಿಸ್ತಿರುವಂಥ ಪ್ರಿಯ ವೀಕ್ಷಕರೇ, ದೇವರ ವಾಕ್ಯವನ್ನು ಧ್ಯಾನ ಮಾಡುವ ಮೊದಲು ನಮ್ಮ ಶಿರಗಳನ್ನು ದೇವರ ಸನ್ನಿಧಾನದಲ್ಲಿ ಬಾಗಿಸಿ ಪ್ರಾರ್ಥಿಸುವ. ಭೂಮಿ ಆಕಾಶಗಳನ್ನು ನಿರ್ಮಾಣ ಮಾಡಿದ ಪರಲೋಕದ ನಮ್ಮ ತಂದೆಯಾದ ದೇವರೇ, ನೀ ನಮಗೆ ಕೊಟ್ಟ ನಿನ್ನ ವಾಕ್ಯಕ್ಕಾಗಿ ಸ್ತೋತ್ರ. ನಿನ್ನ ವಾಕ್ಯದ ಸತ್ಯಗಳಲ್ಲಿ ನೆಲೆಗೊಂಡು ಮುಂದುವರಿಯಲು ನೀ ನಮಗೆ ಕೃಪೆ ತೋರಿಸು. ಯೇಸು ಕ್ರಿಸ್ತನ ಮೂಲ್ಯವಾದ ನಾಮದಲ್ಲಿ ನಮ್ಮ ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಆಮೇನ್. ನಾವು ಎಫೆಸದವರಿಗೆ ಬರೆದ ಪತ್ರ 1ನೇ ಅಧ್ಯಾಯ 3ನೇ ವಚನವನ್ನು ನಾವು ಧ್ಯಾನ ಮಾಡ್ತಾ ಬಂದಿದ್ದೇವೆ. ನಾವು ಈ ವಾಕ್ಯ ಭಾಗದಲ್ಲಿ ನಾನು ಕಳೆದ ಸಾರಿ ಹೇಳಿದೆ, ಸುಮಾರು 6 ಪ್ರಾಮುಖ್ಯವಾದಂಥ ನೋಟಗಳನ್ನು ದೈವಿಕ ಆಶೀರ್ವಾದದ ಬಗ್ಗೆ ಭಕ್ತನಾದಂಥ ಪೌಲನು ನಮಗೆ ತಿಳಿಸ್ತಾ ಇದ್ದಾನೆ ಎಂಬುದಾಗಿ. ಅದರಲ್ಲಿ 2 ನೋಟಗಳನ್ನು ನಾವು ಕಳೆದ ಸಾರಿ ಕಲಿತೆವು. ಯಾವುದದು? 1ನೇದು ಆಶೀರ್ವಾದಿಸಲ್ಪಟ್ಟವನು, ಸ್ತೋತ್ರಕ್ಕೆ ಯೋಗ್ಯನು ದೇವರು. 2ನೇದು ಆಶೀರ್ವದಿಸುವವನು, ದ ಬ್ಲೆಸ್ಸರ್, ಗಾಡ್ ಹಿಮ್ಸೆಲ್ಫ್, ದೇವರು ತಾನೇ ಆಗಿದ್ದಾನೆ. ನಾವು ಈಗ ಮುಂದಕ್ಕೆ ಬರೋಣ. 3ನೇ ಸತ್ಯಾಂಶ, ದ ಬ್ಲೆಸ್ಸೆಡ್ ಒನ್. ಆಶೀರ್ವದಿಸಲ್ಪಟ್ಟವರು ಯಾರು? ಬಿಲೀವರ್ಸ್. ಆಶೀರ್ವದಿಸಲ್ಪಟ್ಟವರು ಯಾರು? ವಿಶ್ವಾಸಿಗಳು. ನೋಡ್ರಿ, ಆತನಲ್ಲಿ ಏನು ಹೇಳ್ತಾ ಇದ್ದಾನಂತ ಹೇಳಿದ್ರೆ, ಆ 3ನೇ ವಚನವನ್ನು ಗಮನಿಸಿರಿ. ಆತನು ಪರಲೋಕದಲ್ಲಿನ ಸಕಲ ಆತ್ಮೀಯ ವರಗಳನ್ನು ನಮಗೆ ಗಾಡ್ ಹ್ಯಾಸ್ ಬ್ಲೆಸ್ಡ್ ಅಸ್. ನಮಗೆ, ದ ಅಸ್ whom God has blessed refers to believers. ಅದು ವಿಶ್ವಾಸಿಗಳಿಗೆ ಸಂಬಂಧಪಟ್ಟದ್ದು. 1ನೇ ವಚನದಲ್ಲಿ ಪೌಲನು ಪ್ರಾರಂಭ ಮಾಡುವಾಗ ಯೇಸು ಕ್ರಿಸ್ತನಲ್ಲಿರುವ ಆತನ ಭಕ್ತರಿಗೆ ಎಂಬುದಾಗಿ ಆತನು ಪ್ರಾರಂಭ ಮಾಡಿದ. He began this epistle in verse 1 to the saints in Christ Jesus. In His wonderful grace, ದೇವರು ತನ್ನ ಅದ್ಭುತವಾದಂಥ ಕೃಪೆಯಲ್ಲಿ, ಮಾರ್ವಲಸ್ ಪ್ರೊವಿಷನ್, ಅದ್ಭುತವಾದಂಥ ಒದಗಿಸುವಿಕೆಯಲ್ಲಿ, ಆ್ಯಂಡ್ ಸಾವರೆನ್ ಪ್ಲಾನ್ ಆಫ್ ಗಾಡ್, ಸಾರ್ವಭೌಮವಾದಂಥ ದೇವರ ಯೋಜನೆಯಲ್ಲಿ, ಹ್ಯಾಸ್ ಚೋಸನ್ ಟು ಬ್ಲೆಸ್ ಅಸ್ ಬಿಲೀವರ್ಸ್ ಇನ್ ಕ್ರೈಸ್ಟ್. ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ನಿಟ್ಟಂಥ ಆತನ ವಿಶ್ವಾಸಿಗಳನ್ನು ಆಶೀರ್ವದಿಸುವವನಾಗಿದ್ದಾನೆ. God has eternally ordained, ನಿತ್ಯ ಕಾಲದಲ್ಲಿ ಆತನು ನೇಮಕ ಮಾಡಿದ್ದಾನೆ. What is it that God has eternally ordained? Those who are of faith are blessed. ಗಲಾತ್ಯ 3:9. Those who are in faith are blessed. ನಂಬಿಕೆಯಲ್ಲಿರುವವರು ಆಶೀರ್ವದಿಸಲ್ಪಟ್ಟವರು. See, when we bless God, ನಾವು ದೇವರಿಗೆ ಉಪಕಾರ ಸ್ತೋತ್ರ ಹೇಳುವಾಗ, when we bless God, we speak good of Him. ನಾವು ದೇವರ ಒಳ್ಳೆಯತನದ ಕುರಿತು ಮಾತನಾಡುತ್ತೇವೆ. When God blesses us as believers, ದೇವರು ನಮ್ಮನ್ನು ವಿಶ್ವಾಸಿಗಳನ್ನಾಗಿ ಆಶೀರ್ವದಿಸುವಾಗ, He communicates good to us. ಒಳ್ಳೆಯದನ್ನು ನಮಗೆ ಆತನು ತಿಳಿಸುವವನಾಗಿದ್ದಾನೆ. We bless Him with words. ನಾವು ಆತನನ್ನು ಆಶೀರ್ವದಿಸುವುದು, ಸ್ತೋತ್ರ ಹೇಳೋದು ನಮ್ಮ ಮಾತುಗಳಲ್ಲಿ. But God blesses you and me with the deeds. ತನ್ನ ಕ್ರಿಯೆಗಳಲ್ಲಿ ಆತನು ನಿಮ್ಮನ್ನು ನನ್ನನ್ನು ಆಶೀರ್ವದಿಸ್ತಾನೆ.
ಆಲ್ ವಿ ಕ್ಯಾನ್ ಡೂ, ನಾವು ಮಾಡಬಹುದಾದದ್ದು ಇಷ್ಟೇ ಪ್ರಿಯರೇ, ಈಸ್ ಟು ಸ್ಪೀಕ್ ವೆಲ್ ಆಫ್ ಹಿಮ್. ಆತನ ಕುರಿತಾಗಿ ಒಳ್ಳೆಯದನ್ನು ಮಾತಾಡೋಣ. ಬಿಕಾಸ್ ಇನ್ ಅವರ್ ಸೆಲ್ಸ್ ವಿ ಹ್ಯಾವ್ ನಥಿಂಗ್ ಗುಡ್ ಟು ಗಿವ್. ಒಳ್ಳೆಯದನ್ನು ಕೊಡಲಿಕ್ಕೆ ನಮ್ಮಲ್ಲಿ ಎಂಥದ್ದು ಕೂಡ ಇಲ್ಲ. ಆ್ಯಂಡ್ ಇನ್ ಹಿಮ್ಸೆಲ್ಫ್ ಹಿ ಲ್ಯಾಕ್ಸ್ ನೋ ಗುಡ್ನೆಸ್. ಆತನಲ್ಲಿ ಒಳ್ಳೆಯತನಕ್ಕೆ ಯಾವ ಕೊರತೆ ಇಲ್ಲ ಪ್ರಿಯರೇ. ಬಟ್ ವೆನ್ ಹಿ ಬ್ಲೆಸ್ಸಸ್ ಅಸ್, ಆದರೆ ದೇವರು ನಮ್ಮನ್ನು ಆಶೀರ್ವದಿಸುವಾಗ ನಡೆಯುವಂಥ ವಿಷಯ ಏನು ಗೊತ್ತಾ? ದ ಸಿಚುವೇಶನ್ ಇಸ್ ರಿವರ್ಸ್ಡ್. ಸ್ಥಿತಿಗತಿ ಅದು ಮಾರ್ಪಾಟಾಗ್ತದೆ, ಬದಲಾಗ್ತದೆ. ಹಿ ಕೆನಾಟ್ ಬ್ಲೆಸ್ ಅಸ್ ಫಾರ್ ಅವರ್ ಗುಡ್ನೆಸ್. ನಾವು ನೆನೆಸೋದು ಎಂಥದ್ದು? ನಮ್ಮ ಒಳ್ಳೆತನಕ್ಕಾಗಿ ದೇವರು ನಮ್ಮನ್ನು ಹರಸ್ತಾನೆ, ಆಶೀರ್ವದಿಸ್ತಾನೆ. ನಾವು ಕೆಲಸ ಒಂದು ಧಾರ್ಮಿಕ ರೀತಿಯಲ್ಲಿ ಅಥವಾ ನೈತಿಕ ಪಾಠ ಹೇಳೋದುಂಟು. ಬಿ ಗುಡ್ ಬಾಯ್, ಬಿ ಗುಡ್, ಬಿ ಗುಡ್. ಬಟ್ ವಿ ಫರ್ಗೆಟ್ ದಟ್ ವಿ ಆರ್ ನಾಟ್ ಗುಡ್. ದೇರ್ ಇಸ್ ನೋ ಗುಡ್ನೆಸ್ ಇನ್ ಅಸ್. ನಾವು ಸುಮ್ಮನಾದರೂ ಬಿ ಗುಡ್, ಬಿ ಗುಡ್ ಅಂತ ಹೇಳೋದು. ವೇರ್ ಇಸ್ ಗುಡ್ನೆಸ್ ಇನ್ ಮ್ಯಾನ್? ಮನುಷ್ಯನಲ್ಲಿ ಒಳ್ಳೆಯತನ ಇಲ್ಲ. That's why God cannot bless you for your goodness. Why? We don't have goodness. ನಾವು ನೆನೆಸೋದು ನಮ್ಮಲ್ಲಿ ಒಳ್ಳೆತನ ಉಂಟು ಅಂತ. ನಮ್ಮಲ್ಲಿ ಒಳ್ಳೆತನ ಇಲ್ಲ. Rather, He blesses us with goodness. ಆದರೆ ದೇವರು ನಮ್ಮನ್ನು ಆಶೀರ್ವದಿಸುವಾಗ ತನ್ನ ಒಳ್ಳೆಯತನದಿಂದ ನಮ್ಮನ್ನು ಆಶೀರ್ವದಿಸ್ತಾನೆ. ತನ್ನ ಒಳ್ಳೆಯತನದಿಂದ ನಮ್ಮನ್ನು ಆಶೀರ್ವದಿಸುತ್ತಾನೆ. ಅವರ್ ಹೆವನ್ಲಿ ಫಾದರ್ lavishes us with every goodness. ಎಲ್ಲ ಒಳ್ಳೆಯತನದಿಂದ ತುಂಬ ನಮ್ಮನ್ನು ಆಶೀರ್ವದಿಸ್ತಾನೆ. ಎವ್ರಿ ಗುಡ್ ಗಿಫ್ಟ್, ಎಲ್ಲ ಒಳ್ಳೆಯ ವರಗಳು, ಎವ್ರಿ ಬ್ಲೆಸ್ಸಿಂಗ್, ಎಲ್ಲ ಆಶೀರ್ವಾದ. ವಾವ್, that is the way God blesses us. That is His nature. ಅದು ದೇವರ ಸ್ವಭಾವ ಅದು. And that is our need. ಮತ್ತು ಅದು ನಮ್ಮ ಅವಶ್ಯಕತೆ. Oh my goodness. The blessed ones are believers. Then who are the blessed ones? Believers. We'll go to the fourth one. 4ನೇ ನೋಟಕ್ಕೆ ಹೋಗೋಣ. The blessings, ಆಶೀರ್ವಾದ, ಎವ್ರಿಥಿಂಗ್ ಸ್ಪಿರಿಚುವಲ್. ಯಾವುದಪ್ಪ ಈ ಆಶೀರ್ವಾದ? ಹಣಕಾಸು, ಹೆಲ್ತು, ವೆಲ್ತು, ಗಿಲ್ತು. ಹೆಲ್ತು ಅಲ್ಲ, ವೆಲ್ತು ಅಲ್ಲ, ಲೋಕದ ವಿಚಾರ ಅಲ್ಲವೇ ಅಲ್ಲ. ನೋಡ್ರಿ, ಎಷ್ಟು ದುರ್ಬೋಧನೆ ಈ ಲೋಕದಲ್ಲಿ ತುಂಬಿಕೊಂಡಿದೆ. ಕ್ರೈಸ್ತ ಬೋಧಕರಂತ ಹೇಳಿಕೊಂಡು ಬನ್ರಿ ಬನ್ರಿ ಬನ್ರಿ, ಯೇಸುವಿನ ಬಳಿಗೆ ಬನ್ರಿ, ಯೇಸು ನಿಮಗೆ ಆರೋಗ್ಯ ಕೊಡ್ತಾನೆ. ನನ್ನ ಪ್ರಿಯರೇ, ನಾವು ಯೇಸುವಿನ ಬಳಿಗೆ ಮೊದಲು ಬರುವುದು ನಮ್ಮ ಆರೋಗ್ಯಕ್ಕಾಗಿ ಅಲ್ಲ. ಆರೋಗ್ಯ ಖಂಡಿತವಾಗಿ ಕೊಡ್ತಾನೆ ಆತನು. ಈಸ್ ದ ಡಿಸ್ಪೆನ್ಸರ್ ಆಫ್ ದ ಬ್ಲೆಸ್ಸಿಂಗ್, ಈಸ್ ದ ಡಿಸ್ಪೆನ್ಸರ್ ಆಫ್ ದ ಹೆಲ್ತ್, ಈಸ್ ದ ಡಿಸ್ಪೆನ್ಸರ್ ಆಫ್ ದ ವೆಲ್ತ್. ಬಟ್ ದ್ಯಾಟ್ಸ್ ನಾಟ್ ದ ಎಂಫಸಿಸ್ ಹಿಯರ್. ನಾವು ದೊಡ್ಡದು ಮಾಡಿ ಮಾತಾಡೋದು ಯಾವುದನ್ನೀಗ? ಲೌಕಿಕವಾದ ಆಶೀರ್ವಾದ. ಅವರ್ ಹೆವನ್ಲಿ ಫಾದರ್ blesses us with every spiritual blessing. ಪರಲೋಕದ ನಮ್ಮ ತಂದೆ ಎಲ್ಲ ಆತ್ಮೀಕ ವರದಗಳಿಂದ, ಆಶೀರ್ವಾದದಿಂದ ನಮ್ಮನ್ನು ಆಶೀರ್ವದಿಸುತ್ತಾನೆ. ಇನ್ ದ ನ್ಯೂ ಟೆಸ್ಟಮೆಂಟ್ ಸ್ಪಿರಿಚುವಲ್ is always used in relation to the work of the Holy Spirit. ನಾವು ದೇವರ ವಾಕ್ಯದಲ್ಲಿ ಹೊಸ ಒಡಂಬಡಿಕೆ ನೋಡುವಾಗ ಆತ್ಮೀಕವಾದದ್ದು ಎಂಬುದಾಗಿ ಹೇಳುವ ವೇಳೆಯಲ್ಲಿ, ಸ್ಪಿರಿಚುವಲ್ ಎಂಬುದಾಗಿ ಹೇಳುವಾಗ ದೇವರ ಪರಿಶುದ್ಧಾತ್ಮನ ಕಾರ್ಯದ ಕುರಿತದನ್ನು ಅದು ತಿಳಿಸ್ತದೆ. Therefore, it does not here refer to
immaterial blessing as opposed to material ones, but to the divine origin of the blessing. ನಮ್ಮ ಆಶೀರ್ವಾದಕ್ಕೆ ಮೂಲ ಕಾರಣನಾದಂಥ ಆ ದೇವರಿಂದ ಬರತಕ್ಕ ಆಶೀರ್ವಾದ. ವೆದರ್ ದೇ ಹೆಲ್ಪ್ ಅಸ್ ಇನ್ ಅವರ್ ಸ್ಪಿರಿಟ್, ನಮ್ಮ ಆತ್ಮದಲ್ಲಿ, ಅವರ್ ಮೈಂಡ್, ನಮ್ಮ ಮನಸ್ಸಿನಲ್ಲಿ, ಅವರ್ ಬಾಡಿ, ನಮ್ಮ ಶರೀರದಲ್ಲಿ, ಅವರ ಡೈಲಿ ಲಿವಿಂಗ್, ನಮ್ಮ ದೈನಂದಿನ ಜೀವನದಲ್ಲಿ, ಆರ್ ಹವೆವರ್ ಎಲ್ಸ್, ಯಾವ ರೀತಿಯಲ್ಲಿಯೂ. ಅರ್ಥ ಆಯ್ತಾ ಪ್ರಿಯರೇ? ದೈವಿಕ ಆಶೀರ್ವಾದ ಎಂಬುದಾಗಿ ಹೇಳುವಾಗ ಆತ್ಮಿಕ ಆಶೀರ್ವಾದ ಪರಲೋಕದಿಂದ ಬರುವಂಥದ್ದು. ಅದು ಕೇವಲ ಈ ಲೋಕಕ್ಕೆ ಸಂಬಂಧಪಟ್ಟಂಥ ವೆಲ್ತು ಅಲ್ಲ. ಆಗ ನೀವು ಕೇಳ್ಬೋದಾದ್ರೆ ಹೆಲ್ತ್ ಬೇಡ ವೆಲ್ತ್ ಬೇಡ ಅಂತೇಳಿ. ಅಲ್ಲ, ಐ ನೆವರ್ ಸ್ಪೋಕನ್ ಲೈಕ್ ದಟ್. ಗಾಡ್ ಬ್ಲೆಸ್ಸಸ್ ಅಸ್ ವಿತ್ ಹೆಲ್ತ್. ನಮಗೆ ಆರೋಗ್ಯವನ್ನು ಕೊಡುವವನು ದೇವರು, ದೈಹಿಕ ಆರೋಗ್ಯವನ್ನು ಕೊಡುವವನು ದೇವರು. ಆದರೆ ಎಲ್ಲಕ್ಕಿಂತಲೂ ಹೆಚ್ಚು ನಮಗೆ ಆತ್ಮಿಕ ಆರೋಗ್ಯ ಇರಬೇಕು. Many Christians continually ask God for what He has already given. ದೇವರಾಗಲೇ ಕೊಟ್ಟಿರತಕ್ಕಂಥ ಆಶೀರ್ವಾದಗಳಿಗಾಗಿ, ದೇವರೇ ನನ್ನನ್ನು ಆಶೀರ್ವದಿಸು 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 ಅಂತ ಪ್ರಾರ್ಥನೆ ಮಾಡ್ತಾರೆ. They pray for Him to give them more love. ಹೆಚ್ಚು ಪ್ರೀತಿಯನ್ನು ಕೊಡು ದೇವರೇ. ಆದರೆ ರೋಮಾಪುರ 5:5 ಏನಂತ ಬರೆದಿದೆ ಗೊತ್ತುಂಟ? ಯು ನೋ ವಾಟ್ Romans 5:5 says? Love of God has been poured out within our hearts through the Holy Spirit who was given to us. ನಮಗೆ ಕೊಡಲ್ಪಟ್ಟಂಥ ದೇವರ ಆತ್ಮನ ಮೂಲಕವಾಗಿ ದೇವರ ಪ್ರೀತಿ ರಸವು ಧಾರಾಳವಾಗಿ ನಮಗೆ ಸುರಿಯಲ್ಪಟ್ಟಿದೆ. ಎಂಥದ್ರಿ ನಾವು ಎಂಥದ್ದು ಕೇಳೋದು? ದೇವರೇ ನಿನ್ನ ಪ್ರೀತಿ ನನಗೆ ಹೆಚ್ಚು ಕೊಡು. ಕೊಟ್ಟದ್ದನ್ನು ಸ್ವೀಕರಿಸು. ಮೂರ್ಖತನದ ಪ್ರಾರ್ಥನೆಗಳು. ಆಮೇಲೆ ಓ ಗಾಡ್ ಗಿವ್ ಅಸ್ ಪೀಸ್, ನಮಗೆ ಸಮಾಧಾನ ಕೊಡು, ನಮಗೆ ಸಮಾಧಾನ ಕೊಡು. ಯೋಹಾನ 14:27 ಯೇಸು ಏನು ಹೇಳಿದು? ಪೀಸ್ ಐ ಲೀವ್ ವಿತ್ ಯು, ಸಮಾಧಾನವನ್ನು ನಾನು ಬಿಟ್ಟು ಹೋಗ್ತೇನೆ. ಮೈ ಪೀಸ್ ಐ ಗಿವ್ ಟು ಯು, ನನ್ನ ಸಮಾಧಾನವನ್ನು ನಿಮಗೆ ನಾನು ಕೊಡ್ತೇನೆ. ಎಂಥ ಮೂರ್ಖರ್ರಿ ನಾವು. ಯೇಸು ಕ್ರಿಸ್ತನು ನಮಗೆ ಸಮಾಧಾನವನ್ನು ಕೊಟ್ಟಿದ್ದಾನೆ. Some of us we pray for happiness, joy. ಸ್ವಾಮಿ ನಮಗೆ ಸಂತೋಷ ಬೇಕು, ನಮ್ಗೆ ಸಂತೋಷ ಇಲ್ಲ. ಯೇಸು ಕ್ರಿಸ್ತನು ಯೋಹಾನ 15:11 ಯು ನೋ ವಾಟ್ ಜೀಸಸ್ ಸೆಡ್ ಇನ್ John 15:11? These things I have spoken to you, that my joy may be in you, and that your joy may be made full. ನಾನು ಈ ಮಾತುಗಳನ್ನು ನಿಮಗೆ ಹೇಳಿದ್ದೇನೆ, ಯಾಕೆ? ನನ್ನ ಸಂತೋಷವು ನಿನ್ನಲ್ಲಿರುವಂತೆಯೂ ಮತ್ತು ನಿಮ್ಮ ಸಂತೋಷವು ಅದು ಪರಿಪೂರ್ಣವಾಗುವಂತೆಯೂ. ಇದೇನ್ರಿ ಇದು? ದೇವರು ಕೊಟ್ಟಾಗಿದೆ, ಕೊಟ್ಟ ನಂತರ ಸ್ವಾಮಿ ಸಂತೋಷ ಕೊಡು, ಸಂತೋಷ ಕೊಡು, ಸಂತೋಷ ಕೊಡು. ಎಂಥ ಮೂರ್ಖರು. ಸಮಟೈಮ್ಸ್ ವಿ ಪ್ರೇ ಲಾರ್ಡ್ ಗಿವ್ ಅಸ್ ಸ್ಟ್ರೆಂಗ್ತ್, ನನಗೆ ಬಲ ಕೊಡು. ಆದರೆ ಭಕ್ತನಾದ ಪೌಲನು ಫಿಲಿಪ್ಪಿ 4:13 ಏನು ಹೇಳ್ತಾನೆ ಗೊತ್ತುಂಟ? ಯು ನೋ ವಾಟ್ ಪಾಲ್ ಸೇಸ್ ಇನ್ Philippians 4:13? I can do all things through Him who strengthens me. ನನ್ನನ್ನು ಬಲಪಡಿಸುವ ಆತನಲ್ಲಿ ಇದ್ದುಕೊಂಡು ನಾನು ಎಲ್ಲವನ್ನು ಮಾಡುವುದಕ್ಕೆ ಶಕ್ತನಾಗಿದ್ದೇನೆ. ಎಂಥದ್ರಿ ನಾವು ಮೂರ್ಖರಾಗಿ ಪ್ರಾರ್ಥನೆ ಮಾಡೋದು? ನನಗೆ ಬಲ ಕೊಡು, ಬಲ ಕೊಡು, ಬಲ ಕೊಡು. ಯೇಸು ಏನು ಹೇಳ್ತಾನೆ? ನೀನು ಕೊಟ್ಟಾಗಿದೆ, ನಾನೀಗ ಕೊಟ್ಟಾಗಿದಲ್ಲ. ಕೊಟ್ಟಾದ ನಂತರ ನೀನು ನನಗೆ ಕೊಡು ಕೊಡು ಅಂತ ಎಂಥದ್ದು ಪ್ರಾರ್ಥನೆ ಮಾಡೋದು?
ಇದಕ್ಕೆ ಬುದ್ಧಿವಂತಿಕೆ ಪ್ರಾರ್ಥನೆಯ ಬುದ್ಧಿಹೀನತ್ವದ ಪ್ರಾರ್ಥನೆ ಅಂತ. ಗಾಡ್ಸ್ ಡಿವೈನ್ ಪವರ್ ಹ್ಯಾಸ್ ಗ್ರಾಂಟೆಡ್ ಟು ಅಸ್ ಎವ್ರಿಥಿಂಗ್ ಪರ್ಟೇನಿಂಗ್ ಟು ಲೈಫ್ ಆ್ಯಂಡ್ ಗಾಡ್ಲಿನೆಸ್. ಈ ಜೀವಕ್ಕೆ ದೈವಿಕತ್ವಕ್ಕೆ ಬೇಕಾದದ್ದೆಲ್ಲವನ್ನು ದೇವರು ಕೊಟ್ಟಿದ್ದಾನೆ. ಹೇಗೆ? ಥ್ರೂ ದ ಟ್ರೂ ನಾಲೆಜ್ ಆಫ್ ಹಿಮ್ ಹೂ ಕಾಲ್ಡ್ ಅಸ್ ಬೈ ಹಿಸ್ ಓನ್ ಗ್ಲೋರಿ ಆ್ಯಂಡ್ ಎಕ್ಸಲೆನ್ಸ್. ತನ್ನ ಮಹಿಮೆಯ ಪ್ರಕಾರವಾಗಿ ನಮ್ಮನ್ನು ಕರೆದಾತನು ಆ ಜ್ಞಾನವನ್ನು ನಮಗೆ ಕೊಟ್ಟಿದ್ದಾನೆ. ಇಟ್ ಇಸ್ ನಾಟ್ ದಟ್ ಗಾಡ್ ವಿಲ್ ಗಿವ್ ಅಸ್, ಬಟ್ ದಟ್ ಹಿ ಹ್ಯಾಸ್ ಆಲ್ರೆಡಿ ಗಿವನ್ ಅಸ್. ದೇವರು ನಮಗೆ ಕೊಡುವುದಿಲ್ಲ ಅಂತೇಳಿ ಹೇಳಿದ್ದಲ್ಲ, ದೇವರು ನಮಗೆ ಕೊಟ್ಟಾಗಿದೆ. ಎವ್ರಿಥಿಂಗ್ ಪರ್ಟೇನಿಂಗ್ ಟು ಲೈಫ್ ಆ್ಯಂಡ್ ಗಾಡ್ಲಿನೆಸ್. ನಮ್ಮ ಜೀವಕ್ಕೆ, ದೈವಿಕವಾದಂಥ ಜೀವನಕ್ಕೆ ಬೇಕಾದಂಥದ್ದನ್ನು ಆತನು ಕೊಟ್ಟಿದ್ದಾನೆ. ಹಿ ಹ್ಯಾಸ್ ಬ್ಲೆಸ್ಡ್ ಅಸ್ ಆಲ್ರೆಡಿ. ನಮ್ಮನ್ನು ಆಗಲೇ ಆಶೀರ್ವದಿಸಿದ್ದಾನೆ. ಹೇಗೆ? ವಿತ್ ಎವ್ರಿ ಸ್ಪಿರಿಚುವಲ್ ಬ್ಲೆಸ್ಸಿಂಗ್. ಆತ್ಮೀಕ ಸಕಲ ವರಗಳಿಂದ ನಮ್ಮನ್ನು ಆಶೀರ್ವದಿಸಲ್ಪಟ್ಟಿದ್ದಾನೆ. ಕೊಲೊಸ್ಸೆ 2:10 ಭಕ್ತನಾದ ಪೌಲ್ ಹೇಳ್ತಾನೆ, ವಿ ಆರ್ ಕಂಪ್ಲೀಟ್ ಇನ್ ಹಿಮ್. ನಾವು ಆತನಲ್ಲಿ ಪರಿಪೂರ್ಣರು. ನಾವು ಮಾತ್ರ ಮೂರ್ಖರಾಗಿ, ಸ್ವಾಮಿ ನನಗೆ ಅದು ಕೊಡು, ಬಲ ಕೊಡು, ಶಕ್ತಿ ಕೊಡು, ಆರೋಗ್ಯ ಕೊಡು, ಮತ್ತೊಂದು ಕೊಡು. ದೇವರೇನು ಹೇಳ್ತಾ ಇದ್ದಾನೆ ಉತ್ತರ? ವಾಟ್ ಈಸ್ ಗಾಡ್ಸ್ ಆನ್ಸರ್? ಹೇ, ನಿನಗೆ ನಾನು ಕೊಟ್ಟಿದ್ದೇನೆ, ನಿನಗೆ ಗೊತ್ತಿಲ್ಲ. ನಮ್ಗೆ ಗೊತ್ತೇ ಇಲ್ಲ. ಯಾಕೆ ಗೊತ್ತಿಲ್ಲ? ಬೈಬಲ್ ಓದೇ ಇಲ್ಲ. ದೇವರ ವಾಕ್ಯದಲ್ಲಿ ಬರದ ಸತ್ಯಗಳನ್ನು ನಾವು ಕಲ್ತುಕೊಂಡಿಲ್ಲ. ವಿ ಆರ್ ಲೈಕ್ ಫೂಲ್ಸ್ ಆ್ಯಂಡ್ ಮ್ಯಾಡ್ ಪೀಪಲ್, ignorant people. Our resources in God are not simply promised. ನಮಗೆ ದೇವರು ಕೊಟ್ಟಂಥ ಆಶೀರ್ವಾದಗಳ ಕೇವಲ ವಾಗ್ದಾನ ಅಲ್ಲ, ದೇ ಆರ್ ಪೊಸೆಸ್ಡ್. ಅದನ್ನು ನೀವು ಪಡ್ಕೊಳ್ಬೋದು. ಎವ್ರಿ ಕ್ರಿಶ್ಚಿಯನ್ ಹ್ಯಾಸ್ what Paul calls the provision of the Spirit of Christ. ಕ್ರಿಸ್ತನ ಆತ್ಮನಿಂದ ಸಿಕ್ಕುವ ಒಳ್ಳೆಯ ವರದಾನಗಳಿಗೆ ಎಲ್ಲ ಕ್ರೈಸ್ತ ವಿಶ್ವಾಸಿಗಳು ಬಾಧ್ಯಸ್ಥರು. God cannot give us more than He has already given us in His Son. ದೇವರು ತನ್ನ ಕುಮಾರನ ಮೂಲಕವಾಗಿ ಕೊಟ್ಟದ್ದಕ್ಕಿಂತ ಇನ್ನು ಹೆಚ್ಚು ಕೊಡಲಿಕ್ಕೆ ಏನಿಲ್ಲ. ನಮಗೆ ಏನೆಲ್ಲ ಬೇಕೆಲ್ಲ ಕೊಟ್ಟಿದ್ದಾನೆ. ಆತನು ಕೊಟ್ಟದ್ರಲ್ಲಿ ಹೆಲ್ತ್ ಉಂಟು, ವೆಲ್ತ್ ಉಂಟು, ಪರಲೋಕ ಉಂಟು, ಎಲ್ಲ ಸಹ ಉಂಟು. ಎಂಥದ್ರಿ ನಾವು ಪ್ರಾರ್ಥನೆ ಮಾಡೋದಂತೆ, ಪ್ರೇಯರ್ ಮೀಟಿಂಗ್ ಮಾಡೋದಂತೆ, ಫಾಸ್ಟಿಂಗ್ ಮಾಡೋದಂತೆ, ಕೊಡು 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 ಅಂತ ಪ್ರೇಯರ್ ಮಾಡೋದಂತೆ. ಎಂಥ ಪ್ರೇಯರು? ಯು ನೋ ವಾಟ್ ಗಾಡ್ ಸೇಸ್? ಐ ಹ್ಯಾವ್ ಗಿವನ್ ಅಲ್ಲ, ನನಗೆ ಕೊಟ್ಟಿದ್ದೇನಲ್ಲ. ಓ, ಕೊಟ್ಟದ್ದಿದೆ. ಯಾರಾದರೂ ನಿಮ್ಗೆ ಏನಾದರೂ ಒಂದು ಗಿಫ್ಟ್ ಕೊಟ್ಟರೆ ನೀವೇನು ಮಾಡ್ತೀರಿ? ಏನು ಮಾಡ್ತೀರಿ? ಯಾರಾದರೂ ನಿನ್ನ ಬರ್ತ್ಡೇಗೆ ಯಾರಾದರೂ ಒಂದು ಗಿಫ್ಟ್ ಕೊಟ್ಟರೆ, ನನಗೊಂದು ಗಿಫ್ಟ್ ಕೊಡ್ತೀರಂತ ಕೇಳ್ತೀರಾ? ನೀವೇನು ಮಾಡ್ತೀರಿ? ಕೊಟ್ಟಂಥ ಗಿಫ್ಟಿಗೆ ಥ್ಯಾಂಕ್ಸ್ ಅಂತ ಹೇಳ್ತೇವೆ. ಹಾಗಾದ್ರೆ ದೇವರು ನಮಗೆ ಕೊಟ್ಟ ಆಶೀರ್ವಾದಗಳಿಗೆ ನಾವೇನು ಮಾಡಬೇಕು? ಎಂಥದ್ದು ನಮ್ಮ ಪ್ರೇಯರ್ ಮೀಟಿಂಗ್ನಲ್ಲಿರಬೇಕು? ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್ ಫಾರ್ ದ ಗಿಫ್ಟ್, ಥ್ಯಾಂಕ್ ಯು ಲಾರ್ಡ್ ಫಾರ್ ದ ಬ್ಲೆಸ್ಸಿಂಗ್. ನೀ ನನಗೆ ಕೊಟ್ಟ ಆಶೀರ್ವಾದಗಳಿಗಾಗಿ ನಿನಗೆ ಸ್ತೋತ್ರ, ನಿನಗೆ ಸ್ತೋತ್ರ, ನಿನಗೆ ಸ್ತೋತ್ರ. ನೀ ನನಗೆ ಆರೋಗ್ಯವನ್ನು ಕೊಟ್ಟಿದ್ದಿ, ನಿನಗೆ ಸ್ತೋತ್ರ. ಆದ್ದರಿಂದ ದೇವರು ನಮಗೆ ಕೊಟ್ಟಂಥ ಈ ವಾಗ್ದಾನಗಳು ಅದು ಕೇವಲ ವಾಗ್ದಾನಗಳಲ್ಲ ಪ್ರಿಯರೇ, ಅದನ್ನು ಆತನು ನೆರವೇರಿಸಿದ್ದಾನೆ.
ಆದರೆ ಆಶೀರ್ವಾದಗಳು ಅದೆಲ್ಲ ಎಂಥದಂತೆ? ಆತ್ಮೀಕವಾದ ಆಶೀರ್ವಾದ. ದೇರ್ ಇಸ್ ನಥಿಂಗ್ ಮೋರ್ ಟು ರಿಸೀವ್. ನಮಗೆ ಇನ್ನೂ ಸಿಕ್ಲಿಕ್ಕೆ ಇನ್ನೇನೋ ಉಂಟು ಅಂತೇಳಿ ನಾವು ಫಾಸ್ಟಿಂಗ್ ಪ್ರೇಯರ್ ಮಾಡಬೇಕಾಗಿಲ್ಲ. ನಾವು ವಿ ಶುಡ್ ಹ್ಯಾವ್ ಎ ಥ್ಯಾಂಕ್ಸ್ ಗಿವಿಂಗ್ ಪ್ರೇಯರ್. ನನಗೆ ಗೊತ್ತಿಲ್ಲ, ಸಭೆಗಳಲ್ಲಿ ವಿ ವಿಲ್ ಹ್ಯಾವ್ ಎ ಥ್ಯಾಂಕ್ಸ್ ಗಿವಿಂಗ್ ಪ್ರೇಯರ್ ಟೈಮ್ ಟು ಟೈಮ್ ಅಗೇನ್. ನಾವು ಅದು ಮಾಡೋದಿಲ್ಲ. ಫಾಸ್ಟಿಂಗ್ ಪ್ರೇಯರ್ ಮೀಟಿಂಗ್. ನಮಗೆ ಅದಿಲ್ಲ ಇದಿಲ್ಲ, ಅದಿಲ್ಲ ಇದಿಲ್ಲ, ಅದು ಕೊಡು ಇದು ಕೊಡು, ಅದು ಕೊಡು ಇದು ಕೊಡು, ಅದು ಕೊಡು ಇದು ಕೊಡು. ಓ ನನ್ನ ಪ್ರಿಯರೇ, ವಾಟ್ ಪಾಲ್ ಸೇಸ್, ರಿಮೆಂಬರ್ ವಾಟ್ ಗಾಡ್ ಹ್ಯಾಸ್ ಗಿವನ್. ಸೊ ಅವರ್ ಹೆವನ್ಲಿ ಪೊಸಿಷನ್ ಆ್ಯಂಡ್ ಪೊಸೆಷನ್, ನಮಗೆ ಸಿಕ್ಕಿರತಕ್ಕಂಥ ಪಾರಲೌಕಿಕವಾದಂಥ ಸ್ಥಾನ ಮತ್ತು ಆಶೀರ್ವಾದ, ದೇ ಆರ್ ಸೋ ಸರ್ಟನ್ ಆ್ಯಂಡ್ ಸೆಕ್ಯೂರ್. ಅದೆಷ್ಟು ಖಚಿತವಾದದ್ದು. ದ್ಯಾಟ್ ಪಾಲ್ ಸ್ಪೀಕ್ಸ್ ಆಫ್ ಗಾಡ್ಸ್ ಹ್ಯಾವಿಂಗ್ ಆಲ್ರೆಡಿ raised us up with him and seated us with him in the heavenly places in Christ Jesus. ಭಕ್ತನಾದಂಥ ಪೌಲನು ಎಫೆಸದವರಿಗೆ ಬರೆದ ಪತ್ರ 2ನೇ ಅಧ್ಯಾಯ 6ನೇ ವಚನದಲ್ಲಿ ಏನು ಹೇಳ್ತಾನೆ? ದೇವರು ನಮಗೆ ಕೊಟ್ಟ ಆಶೀರ್ವಾದ ಏನಪ್ಪ? God has raised you up, ನಿನ್ನನ್ನು ಎಬ್ಬಿಸಿದ್ದಾನೆ. And made you to be seated with his son. ಆತನ ಕುಮಾರನೊಟ್ಟಿಗೆ ಕೂತ್ಕೊಳ್ಳುವಂತೆ. ಎಲ್ಲಿಯಪ್ಪ? ಎಲ್ಲಿ ಕೂತ್ಕೊಳ್ಳೋದು? ಇನ್ ಹೆವನ್ಲಿ ಪ್ಲೇಸಸ್. ನಾವೆಲ್ಲಿ ಕೂತ್ಕೊಂಡವರು ಇವತ್ತು? ನಾವು ಯೇಸುವಿನ ಮಕ್ಕಳಾದಂಥವರು ಯಾರೇ ಇರಲಿ, ನಾವು ಈ ಲೋಕದಲ್ಲಿ ಇರುವವರಲ್ಲ ಪ್ರಿಯ. ಪರಲೋಕದಲ್ಲಿ ನಮ್ಮನ್ನು ಯೇಸು ಕ್ರಿಸ್ತನ ತನ್ನ ಜೊತೆಯಲ್ಲೇ ಕೂತ್ಕೊಳ್ಳಿಸಿಕೊಂಡಿದ್ದಾನೆ. ಒಬ್ಬ ಅರಸನು ತನ್ನ ಚಿಕ್ಕ ಮಗನನ್ನು ತನ್ನ ತೊಡೆ ಮೇಲೆ ಕೂತ್ಕೊಳ್ಳಿಸ್ತಾನಂತೆ. ಹಾಗೆ ನನ್ನ ಪ್ರಿಯ ದೇವರ ಜನರೇ, ನಿಮ್ಮನ್ನು ಆತನು ತನ್ನ ಪಕ್ಕದಲ್ಲಿ ಕೂತ್ಕೊಳ್ಳಿಸಿಕೊಂಡಿದ್ದಾನೆ. ಇದಕ್ಕಿಂತ ದೊಡ್ಡ ಆಶೀರ್ವಾದ ಉಂಟ? ನಮ್ಮ ತಲೆಗಳನ್ನು ಬಾಗಿಸಿ ಪ್ರಾರ್ಥಿಸುವ. ಭೂಮಿ ಆಕಾಶಗಳನ್ನು ನಿರ್ಮಾಣ ಮಾಡಿದ ಪರಲೋಕದ ನಮ್ಮ ತಂದೆಯಾದ ದೇವರೇ, ನೀ ನಮಗೆ ಕೊಟ್ಟಂಥ ಉನ್ನತವಾದ ಆಶೀರ್ವಾದಕ್ಕಾಗಿ ಸ್ತೋತ್ರ. ನಾವು ಎಷ್ಟೋ ಸಾರಿ ನಮಗೇನಿಲ್ಲದವರಾಗಿ ಭಿಕ್ಷುಕರ ಹಾಗೆ ಅಯ್ಯ ಅಮ್ಮ ಧರ್ಮ ಕೊಡ್ರಿ ಅಂತೇಳಿ ಭಿಕ್ಷೆ ಕೇಳ್ತೇವೆ. ನಾವು ದೇವರು ನಮಗೆ ಕೊಟ್ಟದ್ದನ್ನು ಮರೆತು ಬಿಟ್ಟಿದ್ದೇವೆ, ಅದಕ್ಕೆ ಉಪಕಾರ ಹೇಳಲಿಕ್ಕೆ ಮರೆತಿದ್ದೇವೆ. ಅದನ್ನು ನಾವು ಪಡ್ಕೊಂಡು ನಾವು ನಿನ್ನವರಾಗಿದ್ದೇವೆ, ನಿನ್ನಲ್ಲಿ ನನಗೆಲ್ಲ ಆಶೀರ್ವಾದ ಸಿಕ್ಕಿದೆ ಎಂಬುದನ್ನು ತಿಳ್ಕೊಂಡು ನಿನಗೆ ಉಪಕಾರ ಸ್ತುತಿ ಸಲ್ಲಿಸಿ ನಿನಗೆ ಯೋಗ್ಯರಾಗಿ ಜೀವಿಸುವಂಥ ಕೃಪೆ ಕೊಡು. ಯೇಸುವಿನ ದಿವ್ಯ ನಾಮದಲ್ಲಿ ನಮ್ಮ ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಆಮೆನ್.